ಹಾಯ್ ನಮಸ್ತೆ ನನ್ನೆಲ್ಲ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ಈಗ ನಮ್ಮ ಅಡಿಕೆ ಬೆಳೆಯಲ್ಲಿ ಮಾಡ್ತಕ್ಕಂಥ ಅಂದರೆ ರೈತರು ಪ್ರಮುಖವಾಗಿ ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪನ್ನು ಇಲ್ಲಿ ಹೇಳಿಕ್ಕೆ ಬರ್ತಾಯಿದ್ದೀನಿ. ಸೊ ಇದರಿಂದ ಏನೇನು ತೊಂದರೆಗಳಾಗುತ್ತೆ ಎಲ್ಲ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ಈ ತೋಟ ಅಬ್ಸರ್ವ್ ಮಾಡಿ, ಇಲ್ಲೇನಾಗಿದೆ, ಹಳೆ ದಾಯ ಅಂತ ಹೇಳಿದ್ರೆ ಇಲ್ಲಿ ಈ ಗಿಡ ಇದೆಯಲ್ವಾ, ಇದು ಹಳೆ ದಾಯ, ಇದು ಹೊಸ ದಾಯ. ಆಯಿತಾ, ಏನಾಯಿತು, ಈ ತೋಟ ಸ್ವಲ್ಪ ನೆಗ್ಲೆಕ್ಟ್ ಆಗಿ ನೀರಿನ ಸಮಸ್ಯೆ ಎಲ್ಲ ಆಗಿ ಗಿಡ ಎಲ್ಲ ಹೊರಟೋಯ್ತು ಅಂತೇಳಿ ಇವ್ರು ಮತ್ತೆ ಹೊಸ ದಾಯ ಕಟ್ಟಕ್ಕೆ ಶುರು ಮಾಡಿದರು. ಏನಾಯಿತು, ನಮ್ಮ ಒಂದು ಅಡಿಕೆ ತೋಟದಲ್ಲಿ ಒಂದು ಎಕರೆಗೆ ಈಗ 9 ಅಡಿ ಇಟ್ಕೊಂಡ್ರೆ ನಾವು ಒಂದು 560 ರಿಂದ 600 ಗಿಡ ಅಷ್ಟೇ ಮ್ಯಾಕ್ಸಿಮಮ್ ಕೂರಬೇಕು. ಸೊ ಇವಾಗೇನಾಯಿತು, ಹಳೆ ದಾಯದಲ್ಲಿರೋ ಗಿಡ ಪ್ಲಸ್ ಹೊಸ ದಾಯದಲ್ಲಿರೋ ಗಿಡ ಎಲ್ಲ ಗಿಡ ಸೇರಿ ಆಲ್ಮೋಸ್ಟ್ ಈ ತೋಟದಲ್ಲಿ ಏನಾಗಿದೆ ಅಂತ ಹೇಳಿದರೆ ಡಬಲ್ ನಮ್ಮದೇನು ನಮ್ಮ ಪಾಪ್ಯುಲೇಷನ್ ಏನಿದೆಯೋ ಈಗ ಹತ್ತಿರ ಒಂದು 1000 ಗಿಡದ ಮೇಲೆ ಒಂದು ಎಕರೆಗೆ ಗಿಡ ಕೂತಿದೆ, ನೀವು ನೋಡ್ಬೋದು ಇಲ್ಲಿ. ಸೊ ಆಟೋಮೆಟಿಕಲಿ ಇದು ಎಫೆಕ್ಟ್ ಏನಾಗ್ತಿದೆ ಅಂತ ಹೇಳಿದರೆ, ಸಣ್ಣ ಗಿಡ ಚೆನ್ನಾಗೇ ಬರ್ತಾ ಇದ್ದಾವೆ, ಯಾಕಂದರೆ ದೊಡ್ಡ ಗಿಡಕ್ಕೆ ನಾವು ಗೊಬ್ಬರ ಕೊಡ್ತಾ ಇದ್ದೀವಿ. ಸೊ ಸಣ್ಣ ಗಿಡ ಚೆನ್ನಾಗೇ ಬರ್ತಾ ಇದ್ದಾವೆ. ಬೇಸಿಗೆನಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಬರೋದ್ರಿಂದ ಒಂಚೂರು ತೊಂದರೆ ಆಗುತ್ತೆ. ಬಿಟ್ಟರೆ ದೊಡ್ಡ ಗಿಡದಲ್ಲಿ ಇಳುವರಿ ಕಂಪ್ಲೀಟ್ ರಿಡಕ್ಷನ್ ಆಗಿದೆ. ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಏನು ನಮಗೆ 1 ಎಕರೆಗೆ ಬರಬೇಕಾಗಿರೋ ಇಳುವರಿ ಏನಿದೆ ಅದು 2 ಎಕರೆಗೆ ಬರ್ತಾಯಿದೆ. ಸೊ ಈ ಸಮಸ್ಯೆನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ನೀವೇನು ಅಕಸ್ಮಾತಾಗಿ ಅಡಿಕೆ ತೋಟದಲ್ಲಿ ಒಳದಾಯ ಕಟ್ತೀನಿ ಅಂತ ಹೇಳಿದರೆ, ಹಳೆ ದಾಯ ಏನಿರುತ್ತಲ್ವ, ಈ ಹಳೆ ದಾಯದಲ್ಲಿ ಹೋಗಿರೋ ಜಾಗದಲ್ಲಿ ಗಿಡಗಳು ಕಟ್ಟೋದು ನನ್ನ ಪ್ರಕಾರ ಸೂಕ್ತ. ಎಲ್ಲೆಲ್ಲಿ ಗಿಡ ಹೋಗುತ್ತೆ ಆ ಗಿಡ ನೋಡಿ, ಇವಾಗ ಇದು ಕಾಣ್ತಾ ಇದೆ ನಿಮಗೆ. ಸೊ ಇದು ಆ್ಯಕ್ಚುಲಿ ಏನಾಗಿತ್ತು ಅಂತ ಹೇಳಿದರೆ, ಗಿಡ ಪೂರ್ತಿ ತಲೆ ಹೋಗಿತ್ತು. ಸೊ ಇದನ್ನ ಕಟ್ ಮಾಡಿಸಿದ್ದೆ ನಾನು ಹೋದ ಸರಿ. ಕಟ್ ಮಾಡಿಸಿ ಇದಕ್ಕೆ ಇಲ್ಲಿ ಸಣ್ಣದಾಗಿ ಹೋಲ್ ಮಾಡಿ ಇದರೊಳಗಡೆ ವೇಸ್ಟ್ ಡಿಕಂಪೋಸರ್ ಹಾಕಿದ್ದೆ. ವೇಸ್ಟ್ ಡಿಕಂಪೋಸರು ಪ್ಲಸ್ AMC ನಮ್ಮದು ಆರ್ಕಾ ಮೆಕ್ಯಾಬಲ್ ಕನ್ಸಾರ್ಸಿಯಂ ಅಂತ ಏನು IHR ಏನು ಪ್ರಾಡಕ್ಟ್ ಇದೆಯೋ, ನಮ್ಮ ಹೆಸರುಘಟ್ಟ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್, ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಏನಿದೆಯೋ ಅವ್ರದ್ದು AMC ಅಂತ ಬರುತ್ತೆ ಅದು, ಮತ್ತು ಇದು ವೇಸ್ಟ್ ಡಿಕಂಪೋಸರ್ ಅಂತ ಬರುತ್ತೆ ನೋಡಿ. ಅವೆರಡನ್ನು ಇದಕ್ಕೆ ಹಾಕಿದ್ದೆ ನಾನು. ನೋಡಿ 6 ತಿಂಗಳಲ್ಲಿ ಪೂರ್ತಿ ಈ ಗಿಡ ಪೂರ್ತಿ ಕೊಳ್ತೋಗಿದೆ, ಕಾಣ್ತಿದೆ ನಿಮಗೆ, ಪೂರ್ತಿ ಕೊಳ್ತೋಗಿದೆ ಇದು ನೋಡಿ. ಈಗ ಕಿತ್ತರೆ ನೋಡಿ, ಹೌದಾ, ಈ ಥರ ಮಾಡಿ ಈ ಪೂರ್ತಿ ಬುಡ ಎಲ್ಲ ಕೊಳ್ತೋದ. ಇದು ನೀವು ಆ್ಯಕ್ಚುಲಿ ಕೊಳಿದಂಗೆ ಹಾಗೆ ನೀವು ಹಾಕಿಬಿಟ್ರೆ ಇಲ್ಲಿ ಆ್ಯಕ್ಚುಲಿ ಗಿಡ ಚೆನ್ನಾಗಿ ಬೇರೆ ಬಿಡೋದಿಲ್ಲ. ಇದು ನೋಡಿ ಎಷ್ಟು ನೀಟಾಗಿ ಮಣ್ಣಾಗಿದೆ, ಹೌದಾ. ಒಂದು 6 ತಿಂಗಳಿಗೆ ಈ ಥರ ಕಂಪ್ಲೀಟ್ ಬೇರೆಲ್ಲ ಕೊಳ್ತೋಗುತ್ತೆ. ಸೊ ಈ ಜಾಗದಲ್ಲಿ ನೀವು ನೀಟಾಗಿ ಗುಂಡಿ ತೆಗೆದು ಅಲ್ಲಿ ಗಿಡ ನಾಟಿ ಮಾಡಿದರೆ ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ. ಆವಾಗ ಪಾಪ್ಯುಲೇಷನ್ ಮೇಂಟೈನ್ ಆಗುತ್ತೆ. ಹೋಗೋ ಗಿಡಗಳನ್ನೆಲ್ಲ ಹೋಗ್ತಾ ಇದ್ದಂಗೆ, ಫಾರ್ ಎಕ್ಸಾಂಪಲ್ ನಿಮಗೆ ಅಲ್ಲೊಂದು ಗಿಡ ತೋರಿಸ್ತೀನಿ ನೋಡಿ, ಪೂರ್ತಿ ತಲೆ ಹೋಗಿದೆ. ಅದು ಇಲ್ಲಿ ಕಾಣ್ತಿದೆಯಾ, ಇದು ಪೂರ್ತಿ ತಲೆ ಹೋಗಿದೆ. ಈ ಥರ ತಲೆ ಹೋಗಿರೋ ಗಿಡಗಳಿಗೆ ನೀವು ರಿಪ್ಲೇಸ್ಮೆಂಟ್ ಮಾಡಬೇಕು. ಅದು ಪೂರ್ತಿ ಗಿಡ ಕಟ್ ಮಾಡಿ ತೆಗೆದು ಹಾಕಿ ಈ ಥರ ಬೇರು ಸಮೇತ, ನಿಮಗೆ ಅಡಿಕೆ ಗಿಡದ ಬೇರು ಕಾಣ್ತಿದೆಯಲ್ಲ ಇದು ನೋಡಿ, ಈ ಥರ ಬೇರು ಸಮೇತ ಇದನ್ನು ಪೂರ್ತಿ ಕೀಳಬೇಕು. ಕಿತ್ತು ಆಮೇಲೆ ಒಂದು 6 ತಿಂಗಳು ಬಿಟ್ಟರೆ ಅದಕ್ಕೆ ನಮ್ಮಲ್ಲಿ ವೇಸ್ಟ್ ಡಿಕಂಪೋಸರ್ ಅಂತ ಸಿಗುತ್ತೆ. ನಿಮಗೆ ಯಾರು ಕೇಳಿದ್ರೆ ಕೊಡ್ತಾರೆ ಅಂಗಡಿಗಳಲ್ಲಿ. ವೇಸ್ಟ್ ಡಿಕಂಪೋಸರ್ಗಳನ್ನ ಹಾಕಿ ಅದು ಪೂರ್ತಿ ಕೊಳಿಲಿಕ್ಕೆ ಬಿಟ್ಟು ತದನಂತರ ನೀವು ಗಿಡ ನಾಟಿ ಮಾಡೋದು ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ಈ ಥರ ಈ ತೋಟದಲ್ಲಾಗಿರ್ತಕ್ಕಂಥ ಸಮಸ್ಯೆನ ನೀವೆಲ್ಲರೂ ಅನುಭವಿಸ್ಬೋದು. ಥ್ಯಾಂಕ್ ಯು.